ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಈಗ ಆರಾಮಾಗಿ ಮಲ್ಕೊ. ನಾಳೆ ಬೆಳಿಗ್ಗೆ ಬೇರೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ. ದೇವಸ್ಥಾನಕ್ಕ? ಯಾಕೆ? ನಿನ್ನ ಮತ್ತೆ ಗಂಗೆ ಹೆಸರಲ್ಲಿ ನಾಳೆ ಪೂಜೆ ಇಟ್ಕೊಂಡಿದೀವಿ ಕಣೋ. ಅಮ್ಮಮ್ಮ, ಗಂಗೆ ಇರೋ ಪರಿಸ್ಥಿತಿಲಿ ಈಗ ದೇವಸ್ಥಾನಕ್ಕೆಲ್ಲ ಹೋಗೋದ್ ಬೇಕಾ? ಇನ್ನೊಂದಿನ ಹೋಗ್ಬೋದಲ್ವಾ? ಅಭಯ್, ಏನೋ ನೀನು ಅವಳಿಗೇನೋ ಆಗೇ ಬಿಟ್ಟಿದೆ ಅನ್ನೋ ಥರ ಮಾತಾಡ್ತಾ ಇದ್ಯಾ? ಡಾಕ್ಟ್ರೇ ಹೇಳಿದ್ರು ತಾನೆ ಅವಳಿಗೇನೂ ಆಗಿಲ್ಲ ಅಂತ. ನಾಳೆ ಅಷ್ಟೊತ್ಕೊಳ್ ಸುಧಾರಿಸ್ಕೋತಾಳೆ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ಈಗ ನಾನು ಏನೋ ಮಾತಾಡೋಕ್ಕಾಗಲ್ಲ. ಎಂತ ಇಕ್ಕಟ್ಟಿನ ಪರಿಸ್ಥಿತಿಲಿ ಸಿಕ್ಕಾಕೊಂಡಿದ್ದೀನಿ ನಾನು. ಗೌರಿನ ಪ್ರೀತಿ ಮಾಡ್ತಿರೋ ವಿಷಯ ಬಾಯಿ ಬಿಡಿಸಿದ ಹಾಗೆ ಗಂಗೆ ಕಾಯಿಲೆ ಬಗ್ಗೆ ಬಾಯಿ ಬಿಡಿಸ್ತಾರೆ. ಆದಷ್ಟು ಬೇಗ ಎಲ್ಲ ಸತ್ಯನ ತಿಳ್ಕೋತೀನಿ. ಜಸ್ಟ್ ವೇಟ್ ಅಂಡ್ ವಾಚ್. ತಾತ ಮತ್ತೆ ಅಮ್ಮ ಯಾಕೆ ನನ್ ಬಗ್ಗೆ ಅಜಯ್ ಬಗ್ಗೆ ಇಷ್ಟೊಂದು ಎಕ್ಸೈಟ್ ಆಗಿದ್ದಾರೆ? ಅಜಯ್ ಬಗ್ಗೆ ಹೇಳು ಹೇಳು ಅಂತ ಯಾಕೆ ಹಿಂದೆ ಬಿದ್ದಿದ್ದಾರೆ? ಇವರು ಗಂಗೆ ತರ ಏನಾದ್ರೂ ನಾನು ಅಜಯ್ ಒಂದಾಗ್ಲಿ ಅಂತ ಈ ತರ ಎಲ್ಲ ಮಾಡ್ತಿದಾರಾ? ಇವ್ರ ತಲೆಯಲ್ಲಿ ಏನ್ ಓಡ್ತಾ ಇರ್ಬೋದು? ಏನಾದ್ರೂ ಆಗ್ಲಿ, ಈ ವಿಷಯದಲ್ಲಿ ನಾನು ಅಜಯ್ ಕ್ಲಿಯರ್ ಇದೀವಲ್ಲ, ಅಷ್ಟು ಸಾಕು. ಗೌರಿ, ಏನ್ ಯೋಚನೆ ಮಾಡ್ತಿದ್ಯೆ? ಅಮ್ಮ, ಅದು ಓ ಇದಾ, ನೀನು ಸುಸ್ತಾಗ್ತಿದೆ ಅಂದ್ಯಲ್ಲ, ನೀನೇನು ತಿಂದಿರಲ್ವೇನೋ ಅಂತ ಅದಕ್ಕೆ ತಗೊಂಬಂದೆ. ತಗೋ.